ನಾವು ಆಸ್ಟ್ರೇಲಿಯಾಗೆ ಮೂವ್ ಆದಮೇಲೆ ನಮ್ಮ ಲೈಫಲ್ಲಿ ತುಂಬ ಚೇಂಜಸ್ ಆಗಿದೆ. ಸೊ ಎಲ್ಲರೂ ಅಂದ್ಕೊಳ್ತಾರೆ ಅವ್ರು ಅಬ್ರಾಡಲ್ಲಿದ್ದಾರೆ, ಅವ್ರ ಲೈಫ್ ತುಂಬ ಎಂಜಾಯ್ ಮಾಡ್ಬೋದು, ಎಂಜಾಯ್ ಮಾಡ್ಕೊಂಡಿದ್ದಾರೆ ಅಂತ. ಬಟ್ ನಾನಿವತ್ತು ಇಲ್ಲಿ ಲೈಫ್ ಯಾವ ಥರ ಇದೆ ಅಂತ ನನ್ನ ವೈಫ್ನ ಆನ್ ಕ್ಯಾಮ್ರಾ ಕೇಳ್ತೀನಿ. ಬೇಬಿ, ನಿನ್ಗೆ ಏನಾದ್ರು ಒಂದು ಚಾನ್ಸ್ ಸಿಕ್ಕಿದ್ರೆ ಇವತ್ತು ನೀನು ಆಸ್ಟ್ರೇಲಿಯಾ ಇರೋಕ್ಕೆ ಇಷ್ಟಪಡ್ತೀಯೋ ಇಲ್ಲ ವಾಪಸ್ ಇಂಡಿಯಾಗೆ ಹೋಗೋಕ್ಕೆ ಇಷ್ಟಪಡ್ತೀಯೋ? ಹೇ ಎವ್ರಿವನ್, Hello. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. Welcome. If you are new here, ನನ್ನ ಹೆಸರು ಚಂದನ, ಇವನ ಹೆಸರು ಸಿದ್ಧಾರ್ಥ್. ನಾವಿವತ್ತು ಒಂದು ಯೂನಿಕ್ ಟಾಪಿಕ್ ಇಟ್ಕೊಂಡು ಬಂದಿದ್ದೀವಿ. ಸೊ ನಾನಿವತ್ತು ಇವಳಿಗೆ ಕೆಲವೊಂದು ಕ್ವಶನ್ ಕೇಳ್ತೀನಿ. ಇವಳು ಆಸ್ಟ್ರೇಲಿಯಾಗೆ ಮೂವ್ ಆಗ್ತವಿಂದ ಲೈಕ್ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಏನು, ಮತ್ತು ಲೈಕ್ ಏನೇನು ಮಿಸ್ ಮಾಡ್ಕೊಳ್ತಾಳೆ ಇಂಡಿಯಾ ಕಂಪೇರ್ ಮಾಡೋದು ಇಲ್ಲಿ ಅಂತ. ಸೊ ನಾನು ಕ್ವಶನ್ ಕೇಳ್ತಾ ಹೋಗ್ತೀನಿ, ನೋಡೋಣ ಬನ್ನಿ ಏನೇನು ಆನ್ಸರ್ ಕೊಡ್ತಾಳೆ ಅಂತ. ಬೇಬಿ, ನಿನಗೆ ಫಸ್ಟ್ ಕ್ವಶನ್ ಏನಂದರೆ, ಸೊ 1.5 years ಬ್ಯಾಕು ನೀನು ಆಸ್ಟ್ರೇಲಿಯಾಗೆ ಫಸ್ಟ್ ಟೈಮ್ ಲ್ಯಾಂಡ್ ಆದೆ ಅಲ್ವಾ? ಅದು ಸೊ ನಿಂದು ಫಸ್ಟ್ ಇಂಪ್ರೆಷನ್ ಹೆಂಗಿತ್ತು ಇಲ್ಲಿಗೆ ಬಂದಾಗ? ಫಸ್ಟು ನಾನು ಇಲ್ಲಿಗೆ ಬರುವಾಗ ಅದೇನೋ ಗೊತ್ತಿಲ್ಲ, ಅಂದರೆ ಫಸ್ಟ್ ಆಫ್ ಆಲ್ ನನಗೆ ಬೇರೆ ಕಂಟ್ರಿಗೆ ಹೋಗ್ಬೇಕು, ಅಲ್ಲಿ ಇರಬೇಕು ಆ ಥರ ಎಲ್ಲ ಇಂಟ್ರೆಸ್ಟ್ ಇರಲಿಲ್ಲ. ಇಲ್ಲಿಗೆ ಬಂದಿದ್ದು ನಿಂಗೋಸ್ಕರ, ನಿನ್ನ ಜೊತೆ ಇರ್ಬೋದಂತ. ಆ್ಯಂಡ್ ಇಲ್ಲಿಗೆ ಬಂದು ಫಸ್ಟ್ ಟೈಮು ಫ್ಲೈಟಿಂದ ಇಳಿದು ಆಚೆ ಏರ್ಪೋರ್ಟಿಂದ ಆಚೆ ಬಂದಿದ ತಕ್ಷಣ ನನಗೆ ಫೀಲ್ ಆಗಿದ್ದು, ನಾನು ಹೆಂಗಿರ್ತೀನಿ ಇಲ್ಲಿ, ನನ್ನ ಕೈಲಿ ಆಗುತ್ತಾ ಅಂತ ಸಿಕ್ಕಾಪಟ್ಟೆ ಡೌಟ್ಸ್ ಇತ್ತು ಅಷ್ಟೇ. ಓಕೆ, ನೀವು ಫಸ್ಟ್ ಟೈಮ್ ಮೂವ್ ಆಗಿದ್ದಲ್ಲ, ಲೈಕ್ ಪೇರೆಂಟ್ಸ್ ಇಂದ ಫಸ್ಟ್ ಟೈಮ್ ಅನ್ಸುತ್ತಲ್ಲ? ಫಸ್ಟ್ ಟೈಮ್ ಆಚೆ ಬಂದಿದ್ದು. ಅಂದರೆ ಅಪ್ಪ ಅಮ್ಮನ ಬಿಟ್ಟು ತುಂಬ ದಿನ, ವರ್ಷಗಳಗಟ್ಲೆ ಎಲ್ಲ ಆಚೆ ಬಂದಿದ್ದು ಅದೇ ಫಸ್ಟ್ ಟೈಮು. ಆ್ಯಂಡ್ ಹೊಸ ಪರಿಚಯ ಬೇರೆ ನೀನು ನನಗೆ, ಸ್ಟ್ರೇಂಜ್ ಕಂಟ್ರಿ, ಯಾರು ಇಲ್ಲ ಅದನ್ನೊಬ್ನೇ. ಹೌದು. ಸೊ ನಿನ್ಗೇನು ಭಯ ಆಗಿಲ್ವಾ ಆಕ್ಚುಲಿ ನೀವು ಮೂವಿನ ಆಗ್ಬೇಕಾದ್ರೆ? ಆಬ್ವಿಯಸ್ಲಿ ಎಲ್ಲರಿಗೂ ಭಯ ಆಗುತ್ತೆ. ಅಂದರೆ ಈ ಓದಕ್ಕೆಲ್ಲ ಬಂದಾಗ ಅದು ಡಿಫ್ರೆಂಟ್ ಫೀಲ್ ಇರುತ್ತೇನೋ ಗೊತ್ತಿಲ್ಲ ನನಗೆ. ಬಟ್ ಹೊಸ್ದಾಗಿ ಮದುವೆ ಆಗಿ ಒಂದು ಗೊತ್ತಿಲ್ಲದೆ ಇರೋ ಪರ್ಸನ್ ಜೊತೆ ಗೊತ್ತಿರುತ್ತೆ, ಈ ಒಂದು ಮಾತಾಡಿದ್ರೇನು ಜೊತೆಲಿ ಇರಲ್ವಲ್ಲ ಇಬ್ರು. ಎಕ್ಸಾಕ್ಟ್ಲಿ. ಸೊ ನಮ್ದು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಇತ್ತು. ಸೊ ಮದುವೆ ಆದ್ಮೇಲೆ ಡೈರೆಕ್ಟ್ ಐ ಥಿಂಕ್ ಲೈಕ್ ವಿತಿನ್ 3 months ಇವಳನ್ನ ಕರ್ಕೊಂಡು ಬಂದಿದ್ದು. ಮದುವೆ ಆಗಿದ ತಕ್ಷಣ ಇಲ್ಲಿಗೆ ಬಂದೆ. ನಿನ್ ಜೊತೆ ಇದ್ದು ಅಷ್ಟು ಅಭ್ಯಾಸ ಇರ್ಲಿಲ್ಲ ನಂಗೆ. ಸೊ ಸ್ವಲ್ಪ ಭಯ ಇತ್ತು, ಹೆಂಗಿರುತ್ತೋ ಏನೋ, ಇಲ್ಲೆಲ್ಲ ನಂಗೆ ಅಡ್ಜಸ್ಟ್ ಆಗಕ್ ಆಗುತ್ತಾ. ವಾಟ್ ಅಬೌಟ್ ಇನ್ ಆಸ್ಟ್ರೇಲಿಯಾ? ಲೈಕ್ ನಿನ್ ಫಸ್ಟ್ ಇಂಪ್ರೆಷನ್ ಹೆಂಗಿತ್ತು? ಲೈಕ್ ಫಸ್ಟ್ ಟೈಮ್ ನೀನು ಏರ್ಪೋರ್ಟ್ ಇಂದ ಹೊರಗಡೆ ಬಂದಾಗ? ಅದೇ ಹೇಳಿದ್ನಲ್ಲ, ಅಂದ್ರೆ ಭಯ ಇತ್ತು, ಅದೊಂದು ಬಿಟ್ರೆ ನನ್ನ ಜೊತೆ ನೀನ್ ಇರ್ತೀಯಲ್ಲ ಅನ್ನೋ ಧೈರ್ಯ ಇತ್ತು ಅಷ್ಟೇ. ಸೊ ಇಲ್ಲಿಗೆ ಬಂದ್ಮೇಲೆ ನಿನ್ಗೇನ್ ಸರ್ಪ್ರೈಸಿಂಗ್ ಅನ್ನಿಸ್ತು, ಲೈಕ್ ಕಂಪೇರ್ ಟು ಇಂಡಿಯಾ? ನಂಗೆ ಸಿಕ್ಕಾಪಟ್ಟೆ ಅನ್ಸಿದೆ. ಅದ್ರಲ್ಲಿ ಮೇನ್ ಹೇಳ್ಬೇಕಂತಂದ್ರೆ, ಇಲ್ಲ ಆಲ್ಮೋಸ್ಟ್ ಎಲ್ಲ 5 o'clock ಆದ್ಮೇಲೆ ಎಲ್ಲ ಶಾಪ್ಸ್ ಕ್ಲೋಸ್ ಆಗ್ಬಿಡುತ್ತೆ. ಆ್ಯಂಡ್ ನೋಡ್ಕೊಳ್ತೀನಿ ಅಂದ್ರೂ ಕೌಂಟಬಲ್ ಅಷ್ಟೇ ಜನ ಸಿಗ್ತಾರೆ. ಅದು ಸ್ವಲ್ಪ ಜಾಸ್ತಿ ಸರ್ಪ್ರೈಸ್ ಮಾಡೋದೆ. ಯಾಕಂದ್ರೆ ನಾನು ಬೆಂಗಳೂರಲ್ಲಿ ಇದ್ದಾಗ ಅಲ್ಲಿ ಫುಲ್ ಅಜಲ್ ಬಜಲ್, ಎಲ್ಲಿ ನೋಡಿದ್ರು ಜನ, ಯಾವ ಸಂಧಿಯಲ್ಲಿ ನೋಡಿದ್ರು ಜನ ಇರ್ತಿದ್ರಲ್ಲ. ಇಲ್ಲ ಆ ಥರ ನೋಡೋದು, ಇಲ್ಲಿ ಆ ಥರ ನೋಡಕ್ ಸಿಗಲ್ಲ. ಅದು ಸ್ವಲ್ಪ ನನಗೆ ಸರ್ಪ್ರೈಸಿಂಗ್. ಏನು ಜನ ಏನು ಮಾಡ್ತಾರೆ ಮನೇಲೆ ಕುತ್ಕೊಂಡು ಅನ್ನೋ ಥರ. ಆ್ಯಂಡ್ ಅಟ್ಲೀಸ್ಟ್ ಓಕೆ, ವೀಕ್ ಡೇಸ್ ಅಂದರೆ ಏನೋ ಪರವಾಗಿಲ್ಲ, ವೀಕೆಂಡಲ್ಲೂ ಹಾಗೇನೆ ಎಲ್ಲ 5 o'clock ಕಾಫಿ ಶಾಪ್ಸ್ ಎಲ್ಲ 3 o'clock ಕ್ಲೋಸ್ ಆಗಿಬಿಡುತ್ತೆ. ಎಲ್ಲ ಶಾಪ್ಸು ಕ್ಲೋಸ್ ಆಗಿ ಫುಲ್ ಶಟ್ ಡೌನ್. ಸಿಟಿನೇ ಫುಲ್ ಕಾಮ್ ಆಗಿರುತ್ತೆ, ಫುಲ್ ಪೀಸ್ಫುಲ್ ಆಗಿರುತ್ತೆ. ಆಚೆ ಬಂದರೆ ನಾನು ಯಾವುದೋ ಊರು ಬಿಟ್ಟು ಆಚೆ ಹೋಗ್ಬಿಟ್ಟಿದ್ದೀನಿ ಅನ್ನೋ ಫೀಲ್ ಕೊಡುತ್ತೆ. ಬಟ್ ಅದೊಂಥರ ಚೆನ್ನಾಗಿ ಅನಿಸುತ್ತೆ. ಒಂಥರ ಪೀಸ್ಫುಲ್ ಲೈಫ್ ಲೀಡ್ ಮಾಡ್ಬೇಕಂತಂದರೆ ಇಲ್ಲಿ ಒಂಥರ ಚೆನ್ನಾಗಿ ಫೀಲ್ ಆಗುತ್ತೆ. ಅದು ಒಂದು ಸ್ವಲ್ಪ ಸರ್ಪ್ರೈಸಿಂಗ್ ಆಗಿತ್ತು ನನಗೆ. ನಿನ್ಗೆ ಇಲ್ಲಿ ಪರ್ತಲ್ಲಿ ವಾಟ್ ಇಸ್ ದ ಮೋಸ್ಟ್ ಫೇವ್ರೆಟ್ ಥಿಂಗ್? ಏನ್ ಮಾಡ್ಲಿಕ್ಕೆ ನಿಂಗೆ ತುಂಬಾ ಇಷ್ಟ ಆಗುತ್ತೆ, ಲೈಕ್ ಇಷ್ಟಪಡ್ತೀಯ ಆಕ್ಚುಲಿ? ನಂಗೆ ಫಸ್ಟ್ ಥಿಂಗು, ನಾನು ಏನು ಮಾಡಕ್ಕೆ ಇಷ್ಟಪಡ್ತೀನಿ ಅಂದರೆ ಆಚೆ ಹೋಗಿ ಹೊರತನ ಎಕ್ಸ್ಪ್ಲೋರ್ ಮಾಡಕ್ಕೆ. ಇನ್ನು ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಮನೇಲಿ ನನ್ಗೆ ಅಡುಗೆ ಮಾಡಕ್ಕೆ ಇಷ್ಟ ಆಗುತ್ತೆ. ಅಂದರೆ ಡಿಫ್ರೆಂಟ್ ಆಗಿ ಟ್ರೈ ಮಾಡಕ್ಕೆ, ಡಿಫ್ರೆಂಟ್ ಡಿಶಸ್ನ ಟ್ರೈ ಮಾಡಕ್ಕೆ ಇಷ್ಟ ಆಗುತ್ತೆ. ಆ್ಯಂಡ್ ಐ ಆಮ್ ಲವಿಂಗ್ ಇಟ್, ಹೊಸ ಡಿಶ್ನ ಟ್ರೈ ಮಾಡಿದಾಗ. ಆ್ಯಂಡ್ ಇನ್ನೇನು ಅಂದರೆ ನನಗೇನು ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಕಂಡಿಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಐ ಆಮ್ ಫೈಂಡಿಂಗ್ ಔಟ್, ಸ್ಟಿಲ್ ಫಿಗರಿಂಗ್ ಔಟ್ ಎವ್ರಿಥಿಂಗ್. What about places, food and all? Food, ಆ್ಯಕ್ಚುಲಿ ಅದೇ ಹೇಳ್ಬೇಕಂತಂದರೆ ನನಗೆ ಯೂಶಲಿ ಇನಿಷಿಯಲಿ
ನಿನ್ಗೆ ಹೇಳ್ತಿದ್ನಲ್ಲ ನಾನು, ನನ್ಗೆ ಅನ್ನ ಸಾಂಬಾರು ಬಿಟ್ರೆ ಇನ್ನೇನು ಇಷ್ಟ ಆಗ್ತಿರ್ಲಿಲ್ಲ. ತುಂಬಾ ಇಷ್ಟಪಟ್ಟು ತಿಂತಿದ್ದೆ. ಏನ್ ತಿಂದ್ರೂ ನಂಗೆ ಅನ್ನ ಸಾಂಬಾರು ತಿಂದಷ್ಟು ಖುಷಿ ಆಗ್ತಿರ್ಲಿಲ್ಲ. ಇಲ್ಲಿ ಬಂದು ಸಿಕ್ಕಾಪಟ್ಟೆ ಬೇರೆ ಬೇರೆ ಕ್ಯೂಸಿನ್ಸ್ ಎಲ್ಲ ಟ್ರೈ ಮಾಡಕ್ ಸ್ಟಾರ್ಟ್ ಮಾಡಿದೀನಿ. ಅದೊಂಥರ ಚೆನ್ನಾಗ್ ಅನ್ಸುತ್ತೆ. ಅಂದ್ರೆ ಬರೀ ಕಂಟ್ರಿ ಎಕ್ಸ್ಪ್ಲೋರ್ ಮಾಡೋದಲ್ದೆ ಅವ್ರ ಫುಡ್ ಅದನ್ನೆಲ್ಲ ಟ್ರೈ ಮಾಡ್ತೀನಲ್ಲ, ಚೆನ್ನಾಗ್ ಅನ್ಸುತ್ತೆ. What is your most favorite thing living in Australia? ನಂಗೆ ಮೋಸ್ಟ್ ಫೇವ್ರೆಟ್ ಥಿಂಗ್ ಅಂತಂದ್ರೆ ಫಸ್ಟ್ ಥಿಂಗು ನಿನ್ ಜೊತೆ ಇದೀನಲ್ಲ ಅದು. ಅಂಡ್ ಅಂದ್ರೆ ಏನಂತಾರೆ, ತುಂಬಾ ಟೈಮ್ ಸಿಗುತ್ತೆ ನಿನ್ ಜೊತೆ ನಂಗೆ. ನೀನು ಅರ್ಥ ಮಾಡ್ಕೊಳಕ್ ಸಿಕ್ಕಾಪಟ್ಟೆ ಟೈಮ್ ಸಿಗುತ್ತೆ ಅಷ್ಟೇ. ನೀನು ಇಂಡಿಯಾದಿಂದ ಮೂವ್ ಔಟ್ ಆಗ್ಬೇಕಾದ್ರೆ ನಿನ್ಗೇನ್ ತುಂಬಾ ಕಷ್ಟ ಅನ್ನಿಸ್ತು, ಲೈಕ್ ಇಂಡಿಯಾದಿಂದ ಬರ್ಬೇಕಾದ್ರೆ? ಅಂದ್ರೆ ಇಲ್ಲಿಗೆ ಬರಕ ಅಲ್ಲಿ ಬಿಟ್ಟು ಬರಕ ಏನಂತಂದ್ರೆ ಆಬ್ವಿಯಸ್ಲಿ ನನ್ನ ಫ್ಯಾಮಿಲಿ, ಅಪ್ಪ ಅಮ್ಮ, ನನ್ನ ತಮ್ಮ, ಅವ್ರನ್ನೆಲ್ಲ ಬಿಟ್ಟು ಬರಕ್ ಒಂದ್ ಸ್ವಲ್ಪ ಕಷ್ಟ ಆಯ್ತು. ಅಂಡ್ ಯಾವತ್ತು ಇರ್ಲಿಲ್ವಲ್ಲ. ಅಂಡ್ ಆಬ್ವಿಯಸ್ಲಿ ನಿನ್ಗೂ ಮದ್ವೆ ಆಗಿದ್ನಲ್ಲ ಅವಾಗ ಹೊಸದಾಗಿ, ನಿಮ್ಮನೆಯವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡಕ್ ಆಗಿಲ್ಲ. ಅದೆಲ್ಲ ಒಂದ್ ಸ್ವಲ್ಪ ಬೇಜಾರಾಯ್ತು. ಅದನ್ನ ಬಿಟ್ರೆ ಕಷ್ಟ ಅನ್ಸಿದೇನಂದ್ರೆ ಅದೇ ಎಲ್ಲಿ ಹೆಂಗಿರುತ್ತೆ ಲೈಫ್ ಸ್ಟೈಲು ಅಂತ ಥಿಂಕ್ ಮಾಡ್ಕೊಂಡು ಸ್ವಲ್ಪ ಭಯ ಆಯ್ತು. ಕಷ್ಟ ಅನ್ನೋದಕ್ಕಿಂತ ಭಯ ಆಯ್ತು. ಈ ಶಾಪಿಂಗು ಫುಡ್ ಎಲ್ಲ ಮಿಸ್ ಮಾಡ್ಕೊಳ್ತೀನಿ ಅಂತೇನೋ ಕಷ್ಟ ಆಗಿಲ್ವಾ? ಫುಡ್ ಎಲ್ಲ ಆಕ್ಚುಲಿ ನಾನು ಮಿಸ್ ಮಾಡ್ಕೊಳ್ತೀನಿ ಅಂತ ಅನ್ಸಿಲ್ಲ. ಯಾಕಂದ್ರೆ ನಂಗೆ ಗೊತ್ತಿತ್ತು ನೀನ್ ಸಖತ್ತಾಗಿ ಕುಕ್ ಮಾಡ್ತೀಯ ಅಂತ. ನಾನೇನ್ ಮಾಡ್ತೀನಿ, ನೀನ್ ನೋಡಿದ್ದಲ್ಲ ನಾನು ಸಖತ್ತಾಗಿ ಕುಕ್ ಮಾಡ್ತೀನಿ ಅಂತ ನಂಗೆ ಫಸ್ಟ್ ಥಿಂಗ್ ಗೊತ್ತಿತ್ತು. ಅಂಡ್ ನನ್ ಮೇಲೆ ನಂಬಿಕೆ ಇತ್ತು ನಾನು ಮಾಡ್ತೀನಿ ಅಂತ. ಸೊ ಫುಡ್ ಎಲ್ಲ ನಾನೇನು ಮಿಸ್ ಮಾಡ್ಕೊಳ್ತೀನಿ ಅಂತ ಯಾವತ್ತೂ ಅನ್ಸಿರ್ಲಿಲ್ಲ. ಶಾಪಿಂಗ್ ಅಫ್ಕೋರ್ಸ್ ಶಾಪಿಂಗ್ ಮಿಸ್ ಮಾಡ್ಕೊಳ್ತೀನಿ, ಇವಾಗಲೂ ಮಿಸ್ ಮಾಡ್ಕೊಳ್ತೀನಿ. ಬಟ್ ಇಟ್ಸ್ ಓಕೆ, ಹೋದಾಗ ತಗೊಂಡ್ ಬರ್ತೀನಲ್ಲ ಅಷ್ಟೊಂದು. ಅವೆಲ್ಲ ಅಂದ್ರೆ ತುಂಬಾ ಮ್ಯಾಂಡೇಟ್ರಿ ಅಂತ ಏನಿಲ್ಲ. ನಂಗೆ ತುಂಬಾ ಮೇಜರ್ ಥಿಂಗ್ಸ್ ಅಂದ್ರೆ ಫ್ಯಾಮಿಲಿ ಅಷ್ಟೇನಾ? ನೀ ತುಂಬಾ 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 ಮಿಸ್ ಮಾಡ್ಕೊಳ್ಳೋದೇನು ಲೈಕ್ ಇಂಡಿಯಾದಿಂದ? ಅದೇ ಹೇಳಿದ್ನಲ್ಲ, ನನ್ನ ಫ್ಯಾಮಿಲಿ, ನಿಮ್ಮ ಫ್ಯಾಮಿಲಿ, ಅದನ್ನ ಬಿಟ್ರೆ ನನ್ನ ಫ್ರೆಂಡ್ಸು. ಆ್ಯಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ನನ್ನ ಕೆಲಸ. ನನ್ನ ಕೆಲಸ ಮಿಸ್ ಮಾಡ್ಕೊತೀನಿ. ಸೊ ಅದಕ್ಕೆ ಏನಾದರೂ ಲೈಕ್ ನಾನು ಇಂಡಿಯಾದಲ್ಲಿ ಸ್ಟೇ ಆಗಿರ್ಬೇಕಿತ್ತು ಅಂತ ಅನ್ಸುತ್ತಾ? ಸಮಟೈಮ್ಸ್ ಅಂದರೆ ಮೆಜಾರಿಟಿ ಆಫ್ ಟೈಮ್ಸು ನನಗಿಲ್ಲಿ ಇನ್ನೂ ಯಾವುದು ಕೆಲಸ ಸಿಕ್ಕಿಲ್ಲದೆ ಇರೋದ್ರಿಂದ, ಅಂದರೆ ನಾನು ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆಯಿಂದ ನನಗೆ ಒಂದೊಂದು ಟೈಮ್ ಅಲ್ಲ, ಮೋಸ್ಟ್ ಆಫ್ ದ ಟೈಮ್ಸ್ ಫೀಲ್ ಆಗಿತ್ತು, ನಾನು ಯಾಕೆ ಇಲ್ಲಿಗೆ ಬಂದೆ, ನಾನು ಇಂಡಿಯಾದಲ್ಲೇ ಇರ್ಬೋದಾಗಿತ್ತು, ಅಲ್ಲೇ ನನ್ನ ಲೈಫ್ ಸಖತ್ತಾಗಿತ್ತು ಅನ್ನೋ ಥರ. ಒಳ್ಳೆ ಕೆಲಸ ಇತ್ತು, ಆರಾಮಾಗಿದ್ದೆ ಒಂಥರ ಫೀಲ್ ಆಗ್ತಿತ್ತು. ನೀನು ಆಸ್ಟ್ರೇಲಿಯಾಗೆ ಮೂವ್ ಆದ್ಮೇಲೆ, ಓಕೆ ನಾನು ಇಲ್ಲಿಗೆ ಮೂವ್ ಆದ್ಮೇಲೆ ನನ್ನ ಲೈಫಲ್ಲಿ ಸ್ವಲ್ಪ ಚೇಂಜಸ್ ಅಂತ ಕಾಣಿಸ್ತಿದೆ, ಸೊ ಐ ಆಮ್ ಗೆಟಿಂಗ್ ಬೆಟರ್, ಲೈಕ್ ಆ ಥರ ಲೈಕ್ ಏನಾರ ಚೇಂಜಸ್ ಆಗಿದೆ ನಿನ್ನ ಲೈಫಲ್ಲಿ? ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ. 1-2 ಅಂತಲ್ಲ, ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ. ಹೇಳ್ಬೇಕಾ ಏನೇನ್ ಚೇಂಜಸ್ ಆಗಿದೆ ಅಂತ? ಅದೇ ನನ್ನ ಲೈಫ್ ಸ್ಟೈಲು ಮೇಜರ್ ಥಿಂಗ್. ನನ್ನ ಲೈಫ್ ಸ್ಟೈಲ್ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ. ನಾನು ಇಂಡಿಯಾದಲ್ಲಿ ಬೆಂಗಳೂರಲ್ಲಿ ಮದ್ವೆಗೆ ಮುಂಚೆ ಇರ್ತಿದ್ದೆ ಬೇರೆ ತರ. ಇವಾಗ ನಾನೇ ಫುಲ್ ಚೇಂಜ್ ಆಗ್ಬಿಟ್ಟಿದೀನಿ. ನಾನು ಚೇಂಜ್ ಆಗಿದ್ದೀನಿ ಅಂದ್ರೆ ಇನ್ ಪಾಸಿಟಿವ್ ವೇ, ಒಳ್ಳೆ ರೀತಿಯಲ್ಲಿ ಚೇಂಜ್ ಆಗಿದ್ದೀನಿ ಅಂತ ಅನ್ಸುತ್ತೆ. ಅಂಡ್ ಇಲ್ಲಿಗೆ ಬಂದಿರೋದು ನನ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ ಅನ್ಸುತ್ತೆ ಚೇಂಜ್ ಆಗಕ್ಕೆ. ಎಕ್ಸಾಂಪಲ್ ಆಗಿ ಹೆಲ್ತ್ ಇರ್ಬೋದು, ಅಂಡ್ ದ ವೇ ಐ ರಿಯಾಕ್ಟ್, ನಾನು ಏನಕ್ಕಾದ್ರೂ ರಿಯಾಕ್ಟ್ ಮಾಡ್ತೀನಿ ಅಂತಂದ್ರೆ ಅದು. ಅಂಡ್ ಏನಂತಾರೆ, ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಆಗಿದ್ದೀನಿ ಒಂದ್ ಸ್ವಲ್ಪ, ಅದು ನಿನ್ನಿಂದ. ಫಿಟ್ನೆಸ್ ಬಗ್ಗೆ ಕಾನ್ಶಿಯಸ್ ಆಗಿದೆಯಾ? ಫಿಟ್ನೆಸ್ ಇನ್ನೂ ಇಲ್ಲ, ಆಗ್ತಾ ಇದೀನಿ. ಬಟ್ ಹೆಲ್ದಿ ಫುಡ್ ಅದು ಇದು ತಿನ್ನೋದ್ರ ಮೇಲೆ ಸ್ವಲ್ಪ ತುಂಬಾ ಜಂಕ್ ಫುಡ್ ತಿನ್ನೋಕೆ ತುಂಬಾ ಥಿಂಕ್ ಮಾಡ್ತೀರಾ ಆಕ್ಚುಲಿ? ತುಂಬಾ ಇದು ಮಾಡ್ತೀನಿ. ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೀನಿ. ಅಂಡ್ ನನಗೆ ಆಸ್ ಅ ಫ್ಯಾಮಿಲಿನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಹೆಂಗೆ ಮ್ಯಾನೇಜ್ ಮಾಡಬೇಕು, ಹೆಂಗಿರ್ಬೇಕು ಅಂತ ಸ್ವಲ್ಪ ತಿಳ್ಕೊತಾ ಇದ್ದೀನಿ. ಇನ್ನೂ 100% ತಿಳ್ಕೊಂಡಿಲ್ಲ. ಇವಾಗಲ್ವಾ ಹೊಸದು, ಸೊ ಅದನ್ನ ಕಲಿತಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಇಂಡಿಪೆಂಡೆಂಟ್ ಆಗಿರೋದು ಕಲ್ತ್ಕೊಂಡಿದ್ದೀನಿ.
ಮೋಸ್ಟ್ ಆಫ್ ದ ಟೈಮ್ಸ್ ನೀನು ಇರ್ತೀಯ, ಮೆಜಾರಿಟಿ ಆಫ್ ದ ಟೈಮ್ಸ್ ನೀನು ಇರ್ತೀಯ, ಬಟ್ ಸ್ಟಿಲ್ ನೀನ್ ಇಲ್ದೇ ಇರುವಾಗ ಒಳ್ಳೆ ಫ್ರೀಕ್ ಔಟ್ ಆಗ್ದೇನೆ ಯಪ್ಪ ಹೆಂಗ್ ಮಾಡೋದು ಏನ್ ಮಾಡೋದು. ಇನಿಷಿಯಲಿ ಆಕ್ಚುಲಿ ಇಲ್ಲಿಗೆ ಬಂದಾಗ ಅನಿಸ್ತಿತ್ತು ನನಗೆ ತುಂಬಾ ಭಯ ಆಗೋದು, ನೀನ್ ಇಲ್ದೇ ಇರುವಾಗ ಎಲ್ಲಾರು ಓಡಾಡಕ್ಕೆ ಹೋಗಕ್ಕೆ, ಒಬ್ಳೊಬ್ಳೆ ಹೋಗಕ್ಕೆ. ಇವಾಗ ಆತರ ನಂಗೇನು ಭಯ ಆಗಲ್ಲ, ಆರಾಮಾಗಿ ಓಡಾಡ್ತೀನಿ, ಬರ್ತೀನಿ, ಮನೆಗೆ ಓಡಾಡ್ತೀನಿ. ಆಕ್ಚುಲಿ ಇಲ್ಲಿ ನಾನ್ ಅನ್ಕೊಂಡಿರೋ ಪ್ರಕಾರ ಲೈಕ್ ಇಂಡಿಯಾಲ್ ಆದ್ರೆ ಏನಾದ್ರು ಲೈಕ್ ಪೇರೆಂಟ್ಸ್ ಇರ್ತಾರೆ, ಇಲ್ಲ ಫ್ರೆಂಡ್ಸ್ ಇರ್ತಾರೆ, ಲೈಕ್ ಒಂದು ಫೋನ್ ಕಾಲ್, ಲೈಕ್ ಒಂದು ಹಾಫ್ ಅನ್ ಅವರ್ 1 hour ಜರ್ನಿ ಮಾಡಿದೆ ಅವ್ರ ಹತ್ರ ಹೋಗ್ಬಿಟ್ಟು ಮೀಟ್ ಮಾಡ್ಕೊಂಡು ಬರ್ಬೋದು. ಬಟ್ ಅಷ್ಟು ದೂರದಿಂದ ಇಲ್ಲಿಗೆ ಬಂದು ಲೈಕ್ ನಾನು ನಿಜವಾಗ್ಲೂ ಇನಿಷಿಯಲಿ ಸ್ವಲ್ಪ ಅದೊಂದು ನನಗೆ ಭಯ ಇತ್ತು, ಎಲ್ಲಿ ಲೈಕ್ ಅಡ್ಜಸ್ಟ್ ಆಗ್ತಾಳೆ ಎಲ್ಲಿ ಅಂತೆಲ್ಲ. ಬಟ್ ನಿಜವಾಗ್ಲೂ ಸೊ 1 or 2 times ಬೇಜಾರಾಗ್ತಲೆ ಅದಕ್ಕೆಲ್ಲ. ಆಮೇಲೆ ಲೈಕ್ ನಮಗೂ ಬೇಜಾರಾಗುತ್ತೆ, ನಮ್ಗೆ ಆಗಲ್ವಾ? ಎಲ್ಲರಿಗೂ ಆಗುತ್ತೆ. ಎಕ್ಸಾಕ್ಟ್ಲಿ, ಲೈಕ್ ಫ್ಯಾಮಿಲಿ ಮಿಸ್ ಮಾಡ್ಕೊಂಡಾಗ, ಅಲ್ಲಿ ಫ್ರೆಂಡ್ಸ್ ಮಿಸ್ ಮಾಡ್ಕೊಂಡಾಗ ಅಫ್ಕೋರ್ಸ್ ಬೇಜಾರಾಗುತ್ತೆ. ಬಟ್ ನನ್ಗೆ ಅಷ್ಟು ಡ್ರಾಸ್ಟಿಕಲ್ ಕಾಣಿಸಿಲ್ಲ. ಮೇ ಬಿ ಇದ್ರೂ ನನ್ನ ಜೊತೆ ಖುಷಿಯಾಗಿರ್ಬೋದೇನೋ. ಇಲ್ಲ, ಖುಷಿಯಾಗಿದ್ದೀನಿ ನಿನ್ ಜೊತೆ ಇದ್ರೂನು. ನಾನು ಏನೇ ಇದ್ರೂನು ನಿನ್ಗೆ ಹೇಳ್ಕೊಂತೀನಿ. ಸೊ ನನ್ಗೆ ಆಕ್ಚುಲಿ ನಿನ್ನಿಂದಾನೇ ಜಾಸ್ತಿ ಹೆಲ್ಪ್ ಆಗಿರೋದು, ಯಾಕಂದ್ರೆ ನಂಗೆ ಏನೇ ಆದ್ರೂ ನಿನ್ನ ಹತ್ರ ಶೇರ್ ಮಾಡ್ಕೊಂಡಾಗ ದ ವೇ ಯು ರೆಸ್ಪಾಂಡ್, ಅದ್ರಿಂದ ನಂಗೆ ಅಷ್ಟೊಂದು ಇದಾಗಲ್ಲ. ನೀನ್ ಕನ್ಸೋಲ್ ಮಾಡ್ತೀಯ, ಹೇಳ್ತೀಯ ಅಲ್ವಾ, ಅದ್ ಎಲ್ಲಾರ್ಗು ಸಿಗಲ್ಲ, ಗೊತ್ತಿಲ್ಲ ನನ್ಗೆ ಎಲ್ಲಾರ್ಗು ಸಿಗುತ್ತಾ ಇಲ್ವಾ ಅಂತಾನು ನನಗ್ ಗೊತ್ತಿಲ್ಲ. ಆತರ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡೋ ಅಂತ ಪಾರ್ಟ್ನರ್ ಸಿಗ್ತಾರ ಇಲ್ವಾ ಗೊತ್ತಿಲ್ಲ. ಬಟ್ ನನಗ್ ನೀನ್ ಸಿಕ್ಕಿದ್ಯಾ, ಆರಾಮಾಗಿ ಅನ್ಸುತ್ತೆ ನಂಗೆ. ತುಂಬಾ ಜನ ನಂಬ್ತಾರ ಈ ಅಬ್ರಾಡ್ಗೆ ಇಲ್ಲ ಆಸ್ಟ್ರೇಲಿಯಾಗೆ ಮೂವಿನ ಆಗ್ತಿದಾರಲ್ವಾ, ಅವ್ರಿಗೆಲ್ಲ ನೀನು ಒಂದು ಅಡ್ವೈಸ್ ಕೊಡ್ತೀನಿ ಅಂದ್ರೆ ಏನ್ ಕೊಡ್ಲಿಕ್ಕೆ ಇಷ್ಟಪಡ್ತೀಯಾ? ಅಡ್ವೈಸ್ ಏನಂದ್ರೆ, ಇಫ್ ಯು ಆರ್ ಡಿಪೆಂಡೆಂಟ್, ನಂದು ನಾನ್ ಎಕ್ಸ್ಪೀರಿಯನ್ಸ್ ಮಾಡಿರೋ ಪ್ರಕಾರ ಅಡ್ವೈಸ್ ಏನಾದ್ರು ಕೊಡ್ಬೇಕು ಅಂತ ಅಂದ್ರೆ, ಫಸ್ಟ್ ಆಫ್ ಆಲ್ ಇಲ್ಲಿಗೆ ಬಂದಿದ ತಕ್ಷಣ ಎಲ್ಲ ಆಗ್ಬಿಡುತ್ತೆ, ನಾನು ಸೆಟಲ್ ಆಗ್ಬಿಡ್ತೀನಿ, ನನ್ಗೆ ಈಸಿಯಾಗಿ ಕೆಲಸ ಸಿಕ್ಬಿಡುತ್ತೆ, ಆ್ಯಂಡ್ ಅದೇ ಕೆಲಸ ಸಿಕ್ಕುತ್ತೆ, ನಂಗೆಲ್ಲ ಮಾಡೋಕ್ಕಾಗುತ್ತೆ ಅಂತ ಅನ್ಕೊಂಡು ಬರೋದಕ್ಕಿಂತ ಎರಡಕ್ಕೂ ಪ್ರಿಪೇರ್ ಆಗಿ ಬರೋದು ಬೆಟರ್ ಅಂತ ಅನ್ಸುತ್ತೆ. ಪಾಸಿಟಿವ್ ಸೈಡ್ಗೆ, ನೆಗೆಟಿವ್ ಆಗಿ, ಎರಡೂ ಕಡೆನೂ ನ್ಯೂಟ್ರಲ್ ಆಗಿ ಬಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಐ ಥಿಂಕ್ ಅದೊಂದು ಎಲ್ಲರಿಗೂ ಮೈಂಡ್ ಸೆಟ್ ಇದೆ ಅನ್ಸುತ್ತೆ. ಲೈಕ್ ಅಬ್ರಾಡ್ ಮೂವ್ ಆಗ್ಬಿಟ್ರೆ ಲೈಕ್ ನಮ್ ಲೈಫ್ ನಾವ್ ಹೆಂಗ್ ಬೇಕಾದ್ರೆ ಎಂಜಾಯ್ ಮಾಡ್ಕೊಂಡಿರ್ಬೋದು. ಲೈಕ್ ಇವಾಗ ಎಲ್ಲಾರು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಆಗ್ತೀವಿ ಅದನ್ನ ಮಾತ್ರ ನೋಡಿ, ಅದನ್ನ ರಿಯಾಲಿಟಿ ನಾವೇನ್ ಮಾಡ್ತಿದೀವಿ, ನಾವ್ ಎಷ್ಟು ಕಷ್ಟ ಪಡ್ತಿದೀವಿ ಬ್ಯಾಕ್ ಎಂಡ್ ಅಲ್ಲಿ, ಬ್ಯಾಕ್ ಗ್ರೌಂಡ್ ಅಲ್ಲಿ ಅಂತ ನಮಗ್ ಮಾತ್ರ ಗೊತ್ತಿರುತ್ತೆ. ಅದನ್ನೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಎಲ್ಲದಕ್ಕೂ ರೆಡಿ ಆಗಿರ್ಬೇಕು. ತುಂಬಾ ಚೆನ್ನಾಗೂ ಇರುತ್ತೆ, ಅಲ್ಲಿ ಇಲ್ಲಿ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಇದ್ದು ಇರುತ್ತೆ. ಎಲ್ಲದಕ್ಕೂ ಪ್ರಿಪೇರ್ ಆಗಿ ಬಂದ್ರೆ ಮೆಂಟಲಿ ಅದು ಸಖತ್ತಾಗಿರುತ್ತೆ. ಯು ವಿಲ್ ಎಂಜಾಯ್ ದ ಲೈಫ್ ಆಕ್ಚುಲಿ ಹಿಯರ್. ಸೊ ಒನ್ ಮೋರ್ ಥಿಂಗ್ ಇಸ್ ಲೈಕ್ ಡೆಫಿನೆಟ್ಲಿ ಇಂಡಿಪೆಂಡೆಂಟ್, ಲೈಕ್ ಯಾರು ಫ್ಯಾಮಿಲಿ ಡಿಪೆಂಡೆಂಟ್ ಆಗಿ ಬೆಳೆದಿರ್ತೀರ ಅವ್ರಿಗೆ ಇಲ್ಲಿ ಹೆಂಗೆ ಇಂಡಿಪೆಂಡೆಂಟ್ ಆಗಿ ನಾವು ಲೈಫ್ನ ಲೀಡ್ ಮಾಡ್ಬೋದು, ಲೈಕ್ ತುಂಬ ಲೈಫ್ ಲೆಸನ್ಸ್ ತುಂಬ ಕಲಿಸುತ್ತೆ ಆ್ಯಕ್ಚುಲಿ ಇಲ್ಲಿಗೆ ಬಂದಾಗ. ಸೊ ಏನೇ ಕಷ್ಟ ಬಂದ್ರು ಸುಖ ಬಂದ್ರು ನಮಗ್ ನಾವೇ. ಸೊ ನನ್ಗೆ ಇವಳಿಗೆ ನಾನು ಅಷ್ಟೇ. ಲೈಕ್ ಇಂಡಿಯಾಲ್ ಆತರ ಇರಲ್ಲ, ಅವಾಗ ಲೈಕ್ ಏನೋ ಕೋಪ ಬಂದ್ರು ಇಲ್ಲ ಅಪ್ಪನ ಮನೆಗೆ ಹೋಗ್ಬಿಡೋದು, ಇಲ್ಲ ನಾನೆಲ್ಲ ಫ್ರೆಂಡ್ಸ್ ಮೀಟ್ ಮಾಡ್ಕೊಂಡ್ಬಿಡೋದು. ಇಂಡಿಯಾದಲ್ಲೂ ಹಂಗೆ ಇದ್ರೆ ಬೆಟರ್ ಅಂತ ಅನ್ಸುತ್ತೆ ನನಗೆ. ಎಕ್ಸಾಕ್ಟ್ಲಿ. ಅದು ಅದೇನಾಗುತ್ತೆ ಅಂದ್ರೆ ಲೈಕ್ ಅವಾಗ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ ಅಷ್ಟು ಟೈಮ್ ಸಿಗಲ್ಲ. ಬಟ್ ಅದೊಂದು ಬಿಗ್ಗೆಸ್ಟ್ ಅಡ್ವೈಸ್, ಯು ವಿಲ್ ಲರ್ನ್ ಹೌ ಟು ಲಿವ್ ಇಂಡಿಪೆಂಡೆಂಟ್ಲಿ ಅಂತ. ಸ್ಟ್ರಾಂಗ್ ಮೈಂಡ್ ಸೆಟ್ ಇಟ್ಕೊಂಡು ಬರ್ಬೇಕು, ಯಾವ್ದೋ ಹೋಪ್ಸ್ ಇಟ್ಕೊಂಡಂತೂ ಬರಕ್ ಹೋಗ್ಬಾರ್ದು. ಆಕ್ಚುಲಿ ಇಲ್ಲಿಗೆ ಹೋಪ್ಸ್ ಇರ್ಬೋದು, ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡು ಬರಬಾರ್ದು ಅಷ್ಟೇ. ಫೈನಲ್ ಕ್ವಶನ್, ನಿನ್ಗೆ ಇವತ್ತು ಒಂದು ಚಾಯ್ಸ್ ಸಿಕ್ಕ್ರೆ ನೀನು ಆಸ್ಟ್ರೇಲಿಯಾ ಇರಕ್ ಇಷ್ಟಪಡ್ತೀಯಾ ಇಲ್ಲ ವಾಪಸ್ ಇಂಡಿಯಾಗೆ ಹೋಗಕ್ ಇಷ್ಟಪಡ್ತೀಯಾ? ನಾನು 50-50. ನೋ, ಐ ನೀಡ್ ದ ಕರೆಕ್ಟ್ ಆನ್ಸರ್. ಕರೆಕ್ಟ್ ಆನ್ಸರ್ ನನ್ನ ಹತ್ರನೇ ಇಲ್ಲ. ಏನಕ್ಕೆ 50-50 ಏನಕ್ಕೆ ಅಂತಂದ್ರೆ, ಮೇ ಬಿ ನನಗೆ ಫಸ್ಟು ಅಂದರೆ ಇವಾಗ ನಾನು ಏನಾದರೂ ಟ್ರೈ ಮಾಡೋಕೆ ಮುಂಚೆನೇ ಗಿವ್ ಅಪ್ ಮಾಡಿ ಇಲ್ಲಿಂದ ಹೋಗ್ಬಿಟ್ರೆ ಐ ಫೀಲ್ ಲೈಕ್ ಆಮೇಲೆ ಲೂಸರ್ ಅನ್ನೋ ಥರ. ಸೊ ಇನ್ನೂ ಟ್ರೈ ಮಾಡ್ತಿದ್ದೀನಿ. ಮೇ ಬಿ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನನ್ನ ಲೈಫ್ ತುಂಬ ಚೆನ್ನಾಗಿನೂ ಆಗ್ಬೋದು. ಆರ್ ನಾನು ಆರಾಮಾಗಿ ನನ್ನ ಕರಿಯರ್ ಚೆನ್ನಾಗಿ ನಾನು ಬಿಲ್ಡ್ ಮಾಡ್ಕೊಳ್ಳಬಹುದು. ಸಪೋಸ್ ನಾನು 100% ನಾನು ಕೊಟ್ಟು ಇಫ್ ಐ ಫೇಲ್, ಆವಾಗ ಒಂದಿರುತ್ತೆ ಸುಮ್ಮನೆ ಅದು ಪೀಸಾಗಿ ಇರ್ಬೋದಲ್ವಾ. ಲೈಕ್ ಏನೋ ನಾನು ಟ್ರೈ ಮಾಡದೆ ಆಗಲಿಲ್ಲ ಅಂತ ಟ್ರೈಯೇ ಮಾಡಿದೆ,
ಸುಮ್ಮನೆ ಓಕೆ ನನ್ಗೆ ಇಲ್ಲಿರೋಕೆ ಆಗಲ್ಲ ಅಂತ ಬಿಟ್ಬಿಟ್ಟು ಅಲ್ಲಿ ಹೋಗ್ಬಿಟ್ರೆ ಹಾಂ ಅದು ಲೈಫ್ ಲಾಂಗ್ ಕಾಡ್ತಾ ಇರುತ್ತೆ ನನಗೆ ಅದು ಇಷ್ಟ ಇಲ್ಲ. ಸೊ ಐ ವಾಂಟ್ ಟು ಟ್ರೈ, ಐ ವಾಂಟ್ ಟು ಸ್ಟೇ ಆಗಿ ಟ್ರೈ ಮಾಡಬೇಕು ನಾನು ಫುಲ್ 100%. ನನಗೆ ಇಷ್ಟ ಆಗುತ್ತೆ ಅಷ್ಟು. ಬಟ್ ಇವಾಗ್ಲೂ ನನಗೆ ಆಪ್ಷನ್ ಕೊಟ್ಟರೆ ಇಲ್ಲ ನಿಮ್ಗೆ ಒಂದೇ ಚೂಸ್ ಮಾಡ್ಬೇಕಂದ್ರೆ ನಾನು ಪ್ರಾಬಬ್ಲಿ ಇಂಡಿಯಾನ್ ಚೂಸ್ ಮಾಡ್ತೀನಿ. ಯಾಕಂತಂದರೆ ಅಲ್ಲಿ ನನಗೆ ನನ್ನ ಪೇರೆಂಟ್ಸ್ ಜೊತೆ ಇರ್ಬೋದು, ನಿಮ್ಮನೆಯವ್ರ ಜೊತೆ ಇರ್ಬೋದು, ಆ್ಯಂಡ್ ವಾಟ್ ಎವರ್ ಈ ಎಲ್ಲ ಇದ್ದು ಇಲ್ಲಿ ನಾವಿಬ್ಬರೇ ಇರೋದಕ್ಕಿಂತ ಅಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟಿದ್ದು ಫ್ಯಾಮಿಲಿಗೆ ಟೈಮ್ ಕೊಡೋದು, ಯಾಕಂದ್ರೆ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಲ್ವಾ, ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಇಂಡಿಯಾದಲ್ಲಿ ಇರೋಕ್ಕೆ ಇಷ್ಟಪಡ್ತೀನಿ, ಇಂಡಿಯಾನ್ ಚೂಸ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಬಟ್ ನನಗೆ ಇಲ್ಲಿದ್ರೂ ಓಕೆ, ಅಲ್ಲಿದ್ರೇನು ಓಕೆ. ಇಲ್ಲಿದ್ರೆ ನಿನ್ನ ಜೊತೆ ತುಂಬ ಖುಷಿಯಾಗಿದ್ದೀನಿ ಆ್ಯಂಡ್ ಖುಷಿಯಾಗಿರ್ತೀನಿ, ಖುಷಿಯಾಗಿರ್ತೀವಿ ಅಲ್ಲ ಹೇಳ್ತಾ ಇದ್ದೀನಿ. ಆ್ಯಂಡ್ ನಮ್ಮಿಬ್ರಿಗೇನೆ ನಾವಿಬ್ಬರೇ ಇತ್ಕೊಂಡು ನಾವಿಬ್ರು ಅರ್ಥ ಮಾಡ್ಕೊಳಕ್ಕೆ ಸಿಕ್ಕಾಪಟ್ಟೆ ಇನ್ನೂ ಟೈಮ್ ಸಿಗುತ್ತೆ, ಚೆನ್ನಾಗಿರುತ್ತೆ. ಆ್ಯಂಡ್ ಅಲ್ಲೋದ್ರೆ ಇನ್ನೂ ಸೂಪರ್ ಆಗಿರುತ್ತೆ ಅಂತ ಅನ್ಸುತ್ತೆ, ಬಿಕಾಸ್ ನಾವು ಹುಟ್ಟಿ ಬೆಳೆದಿರೋ ಊರಲ್ವಾ. ಸೊ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಎಲ್ಲೋದ್ರೂ ನಾನು ಇರ್ತೀನಿ, ಅದು ನನಗೆ ಅರ್ಥ ಆಗಿದೆ. ಆ ಕ್ವಶನ್ಗೆ ಒಂದು ಕೌಂಟರ್ ಕ್ವಶನ್, ಡ್ಯೂ ಯಾವಾಗ್ಲಾದ್ರೂ ಒನ್ ಮೂಮೆಂಟ್ಗೆ ರಿಗ್ರೆಟ್ ಮಾಡಿದ್ದಾನೆ ಆಸ್ಟ್ರೇಲಿಯಾಗೆ ಮೂವಿನ ಆಗಬಾರ್ದಿತ್ತು ಅಂತ? ಹೌದು, ಹೇಳಿದ್ನಲ್ಲ, ಕೆಲಸದ ವಿಷಯಕ್ಕೆ ರಿಗ್ರೆಟ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಟೈಮ್ ರಿಗ್ರೆಟ್ ಮಾಡಿದ್ದೀನಿ ಆ್ಯಕ್ಚುಲಿ, ನಿಜ. ಎಲ್ಲರ ಲೈಫಲ್ಲೂ ಒಂದೊಂಥರ ಡಿಫ್ರೆಂಟ್ ಒಪಿನಿಯನ್ಸ್ ಇರುತ್ತೆ. ಆ್ಯಕ್ಚುಲಿ ನನಗೆ ಒಪಿನಿಯನ್ ಡಿಫ್ರೆಂಟ್ ಇರ್ಬೋದು, ಇವಳಿಗೆ ಡಿಫ್ರೆಂಟ್ ಒಪಿನಿಯನ್ ಇರ್ಬೋದು. ಇಫ್ ಐ ಗೋ ಲೈಕ್ ಬೇರೆಯವ್ರೊಬ್ರು ಕೇಳೋದು ಅವ್ರಿಗೆ ಒಂಥರ ಡಿಫ್ರೆಂಟ್ ಒಪಿನಿಯನ್ ಇರ್ಬೋದು. ಇದು ಇವಳ ಒಪಿನಿಯನ್. ಆ್ಯಕ್ಚುಲಿ ನಿಮಗೆ ನನ್ನ ಒಪಿನಿಯನ್ ಗೊತ್ತಾಯ್ತಲ್ವಾ? ಸೊ ಸಪೋಸ್ ನಿಮ್ಗೆ ಏನಾದರೂ ಇವನ ಒಪಿನಿಯನ್ ಏನಿದೆ ಇಲ್ಲಿನ ಬಗ್ಗೆ ಅಂತ ತಿಳ್ಕೊಳ್ಬೇಕಂತಿದ್ರೆ ನಮಗೆ ಕಮೆಂಟ್ ಮಾಡಿ, ನಾವು ನೆಕ್ಸ್ಟ್ ಮಾಡ್ತೀವಿ. ಸೊ ನಿಮ್ಮಲ್ಲಿ ತುಂಬಾ ಜನ ಈ ವಿಡಿಯೋ ನೋಡ್ತಿರೋರು ಎಷ್ಟೋ ಜನ ಪ್ಲಾನ್ ಮಾಡ್ತಿರ್ಬೋದು ಈ ಬೇರೆ ಕಂಟ್ರೀಸ್ ಮೂವ್ ಆಗ್ಬೇಕಂತ. ಸೊ ನೀವು ಕಮೆಂಟ್ ಮಾಡಿ, ನಿಮಗೆ ತುಂಬಾ ಡಿಫಿಕಲ್ಟ್ ಪಾರ್ಟ್ ಏನಾಗುತ್ತೆ ಲೈಕ್ ಇಂಡಿಯಾದಿಂದ ಬಿಟ್ಟು ಅಬ್ರಾಡ್ ಮೂವ್ ಆಗ್ಬೇಕಾದ್ರೆ. ಸೊ ಲೈಕ್ ನಿಮಗೆ ಡಿಫ್ರೆಂಟ್ ಒಪಿನಿಯನ್ ಇದ್ರೂ ಇರ್ಬೋದು ಆ್ಯಕ್ಚುಲಿ ನಮಗೆ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಅದು ಎಲ್ಲರದ್ದು ಪರ್ಸ್ಪೆಕ್ಟಿವ್, ಒಂದು ಲೈಫ್ನ ನೋಡೋ ಪರ್ಸ್ಪೆಕ್ಟಿವ್ ಎಲ್ಲರಿಗೂ ಡಿಫ್ರೆಂಟ್ ಇರುತ್ತೆ. ಇದು ನಂದು ಪರ್ಸನಲಿ ನನ್ನ ಒಪಿನಿಯನ್. ಇಟ್ಸ್ ಹರ್ ಸ್ಟೋರಿ ಆ್ಯಕ್ಚುಲಿ. ಸೊ ಅವರ್ ಒಪಿನಿಯನ್. ನಿಮ್ಗೂ ಇನ್ ಫ್ಯೂಚರ್ ನೀವು ಇಲ್ಲಿರೋರಾಗಿದ್ರೆ ಅಥವಾ ಇಲ್ಲಿಗೆ ಬರೋರಾಗಿದ್ರೆ ಪ್ರಾಬಬ್ಲಿ ನನ್ನ ಥರನೂ ಫೇಸ್ ಮಾಡ್ಬೋದು, ಪ್ರಾಬ್ಲಮ್ಸ್ ಆಗಿರ್ಬೋದು, ಆರ್ ವಾಟ್ ಎವರ್ ಗುಡ್ ಥಿಂಗ್ಸ್ ಆರ್ ಬ್ಯಾಡ್ ಥಿಂಗ್ಸ್, ಆ ಥರ ನಿಮ್ಗೂ ಏನಂತಾರೆ ಫೀಲ್ ಆಗ್ಬೋದು. ಇದು ನನ್ನ ಒಪಿನಿಯನ್ನು, ಅದು ಎಲ್ಲರಿಗೂ ರಿಲೇಟ್ ಆಗಬೇಕು, ಎಲ್ಲರಿಗೂ ಹಿಂಗೆ ಆಗಬೇಕು ಅಂತಲೂ ಏನಿಲ್ಲ, ಅದು ಅವ್ರವ್ರ ಪರ್ಸ್ಪೆಕ್ಟಿವ್ ಅಂಡ್ ಒಪಿನಿಯನ್ ಅಷ್ಟೇ. ಹಾಂ, ಸೊ ನಿಮಗೆ ನನ್ನ ಒಪಿನಿಯನ್ನ ತಿಳ್ಕೊಂಡು ಒಂದು ಸ್ವಲ್ಪ ಏನಾದರೂ ಒಂಚೂರು ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ ಅನ್ಕೊತೀನಿ, ಆರ್ ಹೆಲ್ಪ್ಫುಲ್ ಆಗಿರ್ಬೋದೇನೋ. ಆಗಿದ್ರೆ ಓಕೆ, ಆಗಿಲ್ಲ ಅಂದರೆ ಇಟ್ಸ್ ಜಸ್ಟ್ ಮೈ ಒಪಿನಿಯನ್ ಅಷ್ಟೇ. ಓಕೆ, ಅಷ್ಟೇನಾ? ಕ್ಲೋಸ್ ಮಾಡೋಣ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್.